ಅತ್ಯಾಚಾರದ ಪ್ರಯತ್ನಗಳು, ಲೈಂಗಿಕ ಪೀಡನೆಗಳಿಗೆ ವ್ಯಾಖ್ಯಾನಗಳು ಕೊಡುವಂಥ ಮನಸ್ಥಿತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮನುಷ್ಯನ, ಅದರಲ್ಲೂ ಗಂಡಸರ ಮನಸ್ಸಿನಲ್ಲಿರುವಂಥ ವಿಕೃತಿಯನ್ನು ಹೊಣೆಯಾಗಿಸೋದು ಬಿಟ್ಟು ಉಳಿದಿದ್ದೆಲ್ಲವೂ ಕಾರಣಗಳನ್ನು ಹುಡುಕೋದಕ್ಕೆ ನಮ್ಮ ಸಮಾಜ ಹೊರಡುತ್ತೆ. ಅದು ನಿಜವಾದ ದುರಂತ. ಸಂದೀಪ್ ಅವ್ರನ್ನ ಕೇಳ್ತೀನಿ. ಸಂದೀಪ್, ಸಾಫ್ಟ್ವೇರ್ ಉದ್ಯಮದಲ್ಲಿ ಇರುವಂಥವರು, ಸಾಫ್ಟ್ವೇರ್ ಉದ್ಯೋಗಿ ಆಗಿರುವಂಥವ್ರು ನೀವು. ನಿಮ್ಮ ಜೊತೆಗೆ ಅನೇಕ ವಲಸಿಗರು ಕೂಡ ಕೆಲಸ ಮಾಡ್ತಾರೆ. ವಲಸಿಗರಿಂದಾಗಿ ಸಂಸ್ಕೃತಿ ಹಾಳಾಗ್ತಾ ಇದೆ, ಆ ಕಾರಣದಿಂದಾಗಿ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಯಾವತ್ತಾರು ಅನಿಸಿದೆಯಾ ನಿಮಗೆ? ಇಲ್ಲ ಸರ್, ಸಂಸ್ಕೃತಿ ಅಂದರೆ ಅವರಲ್ಲಿ ಏನು ಸಂಸ್ಕೃತಿ ಇದೆ ಅಂದರೆ, ಈಗ ಕುಡ್ತ ಅನ್ನೋದು ಯಾರ ಸಂಸ್ಕೃತಿನೂ ಅಲ್ಲ ಅದು. ಎಕ್ಸಾಕ್ಟ್ಲಿ. ಈ ಕುಡ್ತದಿಂದ ಆಯ್ತು ಈಗ ನಾವು ಕೆಟ್ಟ ದೃಷ್ಟಿಯಿಂದ ಹೆಣ್ಮಕ್ಳು ನೋಡೋದು ನಮ್ಮ ಸಂಸ್ಕೃತಿ ಅಲ್ಲ. ಹಾಗಾದ್ರೆ ಅವ್ರ ಆ ಸಂಸ್ಕೃತಿಯಿಂದ ನಮ್ಮಲ್ಲಿ ಈ ಸಂಸ್ಕೃತಿ ಹುಟ್ಟು ಅಂತ ಅರ್ಥನೇ ಇಲ್ಲ. ಸಂಸ್ಕೃತಿಯಿಂದ ದೂರೋದು ತಪ್ಪು. ಇಲ್ಲ ಬೆಂಗಳೂರಿಗೆ ಬಂದಾಯ್ತು ಅನ್ನೋ ತಪ್ಪು. ಈಗ ಮೇಜರ್ ಆಗಿರೋದು ಯಾರ ಕಾರಣ? ಅವ್ರು ಮಾಡಿರೋರು ತಪ್ಪು, ಮಾಡಿರೋರ ಮನಸ್ಥಿತಿ ತಪ್ಪು. ಅವ್ರುಗಳನ್ನ ಹೇಗೆ ಸರಿ ಮಾಡಬೇಕು? ಅವ್ರುಗಳು ನಮ್ಮ ಮಧ್ಯೆ ಇರೋದು ಒಂಥರ ನಮಗೆ ಬೇಜಾರು ಇವಾಗ ಸದ್ಯಕ್ಕೆ. ಆದರೆ ಒಂದೇನು ತಪ್ಪಾಗ್ತಿದೆ ಅಂದರೆ, ಎಲ್ಲರೂ ಇಲ್ಲ ಬೆಂಗಳೂರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಇಲ್ಲ ಸಂಸ್ಕೃತಿನ ಟಾರ್ಗೆಟ್ ಮಾಡ್ತಿದ್ದಾರೆ, ಇಲ್ಲ ಅಂದರೆ ಕುಡ್ತಾನ್ ಟಾರ್ಗೆಟ್ ಮಾಡ್ತಿದ್ದಾರೆ, ಇಲ್ಲ ತುಂಡು ಬಟ್ಟೆನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ತಪ್ಪು. ಮೇಜರಾಗಿ ತಪ್ಪು ಎಲ್ಲಿ ನಡೆದಿದೆ ಅಂದರೆ ಅವನ ಮನಸ್ಥಿತಿಲಿ ನಡೆದಿದೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ, ಮೇಜರ್ಲಿ ಯಾಕೆ ಈ ಥರ ನಡೆಯುತ್ತೆ ಅಂದರೆ ಅವ್ರು ಕಾನ್ಸಿಕ್ವೆನ್ಸ್ ನೋಡ್ಕೋತಾರೆ ಅಂತ ಅನ್ಸುತ್ತೆ ನನಗೆ. ಇಲ್ಲಿ ಏನೂ ನಡೆಯಲ್ಲ, ಸರಿ ನಾನು ಮಾಡಿದ್ರು ನಾನು ಸಿಗಾಕೊಳ್ಳಲ್ಲ. ಈಗ ಸಿಗಾಕೊಂಡಿದ್ದಾರೆ ಅವರು, ಒಳ್ಳೇದು. ಈ ಥರ ಆದರೆ ಇನ್ನೂ ಮುಂದೆ ಬರುತ್ತೆ. ಕಾನ್ಸಿಕ್ವೆನ್ಸಸ್ ನೋಡ್ಕೊಂಡು ಮಾಡ್ತಾರೆ ಅನ್ಸುತ್ತೆ ಸರ್. ಯಾಕಂದರೆ ರಾತ್ರಿ ಒಬ್ಬರೇ ಬರ್ತಿದ್ದಾರೆ, ಯಾರೂ ಇರಲ್ಲ. ಕೆಟ್ಟದ್ದು ನಾನು ಹೇಳ್ತಿರೋದು ತಪ್ಪು, ಅವ್ರು ಮಾಡಿರೋದು ತಪ್ಪೇ. ಆದರೆ ಕಾನ್ಸಿಕ್ವೆನ್ಸ್ ನೋಡ್ಕೊಂಡು ಮಾಡ್ತಾರೆ. ಅದನ್ನು ನಾವು ತಪ್ಸೋಕೆ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ಬೋದಾ ಅಂತ. ಎಕ್ಸಾಕ್ಟ್ಲಿ 2 ಗಂಟೆ 40 ನಿಮಿಷ ಮಧ್ಯರಾತ್ರಿ ಆ ಹುಡುಗಿಯರು ಅಲ್ಯಾಕೆ ಹೋಗಬೇಕಾಗಿತ್ತು, ಅಲ್ಲೇನು ಕೆಲಸ ಇತ್ತು ಅನ್ನುವಂಥ ಪ್ರಶ್ನೆಯನ್ನು ಅನೇಕರು ಕೇಳ್ತಾರೆ. ಇದೇ ಪ್ರಶ್ನೆಯನ್ನು ನಾನು ಕೇಳ್ತೀನಿ. ಮಧ್ಯರಾತ್ರಿ 2 ಗಂಟೆ 40 ನಿಮಿಷ ಆ ಹುಡುಗರ ಪಾಲಿಗೂ ಆಗಿತ್ತು. ಅವ್ರು ಯಾಕೆ ಮನೆಯಿಂದ ಹೊರಗಿದ್ರು? ಅವರ ತಂದೆ ತಾಯಿಯ ಜವಾಬ್ದಾರಿ ಆಗಿತ್ತು. ತಮ್ಮ ಮಕ್ಕಳು ಹೊತ್ತು ಮುಳುಗಿದ ಮೇಲೆ ಹೊರಗಡೆ ಹೋಗದೆ ಇರೋ ಹಾಗೆ ನೋಡಿಕೊಳ್ಳೋದು ಅವರ ಜವಾಬ್ದಾರಿ ಆಗಿತ್ತು. ಗಂಡು ಮಕ್ಕಳು ಮಧ್ಯರಾತ್ರಿ ಪೋಲಿ ಬಿದ್ದುಕೊಂಡು ಓಡಾಡಿದ್ರೂ ಪರವಾಗಿಲ್ಲ, ಹೆಣ್ಣು ಮಕ್ಕಳು ಮಾತ್ರ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಮನೆ ಸೇರಿಕೊಳ್ಳಬೇಕು ಅನ್ನುವಂಥ ಮನಸ್ಥಿತಿ ಏನಿದೆ. ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು. ಸರ್ ನಮಸ್ಕಾರ. ನಮಸ್ಕಾರ. ನಿನ್ನೆವರೆಗೂ ತುಂಡುಡುಗೆಯ ಮೇಲೆ ಆರೋಪ ಇತ್ತು ಸರ್. ಇವತ್ತು ವಲಸಿಗರು ಅನ್ನುವಂಥ ಕಾರಣಕ್ಕಾಗಿ ಇಂಥ ಘಟನೆಗಳಾಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲ, ನಾನು ಅದನ್ನು ಒಪ್ಪಲ್ಲ. ಈಗ ವಲಸಿಗರು ಅಲ್ಲಿಯವರು ಇಲ್ಲಿಯವರು ಅಂತ ಅನ್ನೋಕ್ಕಿಂತ ಮಹಿಳೆ, ಒಂದು ಹುಡುಗಿ ಮೇಲಾದಂತ ಅನ್ಯಾಯ. ಸೊ ಇದು ಇಡೀ ದೇಶದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲೇ ಯಾವುದೇ ರೀತಿಯ ಸಂದರ್ಭದಲ್ಲಿ ಮಹಿಳೆ ಮೇಲಾದ್ರೆ ಅದು ತಪ್ಪು ಅನ್ನುವಂತ ಮಾನಸಿಕತೆ ಇರಬೇಕು. ಆದ್ರೆ ಪ್ರಮೋದ್ ಮುತಾಲಿಕ್ ಅವರೇ, ನಿನ್ನೆ ತಾವೇ ಒಂದು ಪ್ರಶ್ನೆ ಕೇಳ್ತಾ ಇದ್ರಿ, ಮಧ್ಯರಾತ್ರಿ ಅಷ್ಟೊತ್ನಲ್ಲಿ ಅವಳೇನ್ ಪೂಜೆ ಮುಗಿಸಿ ಬರ್ತಾ ಇದ್ಲಾ? ಎಸ್, ನಾನು ಹೇಳೋದು ಹೌದು ಹೇಳಿದ್ದೀನಿ, ಈಗಲೂ ಅದನ್ನ ಹೇಳ್ತಾ ಇದ್ದೀನಿ. ಆ ಹೊಸ ವರ್ಷ ಆಚರಣೆಯನ್ನ ನಾವು ವಿರೋಧಿಸ್ತೀವಿ. ಹೊಸ ವರ್ಷದ ನನ್ನದೊಂದು ಸಿಂಪಲ್ ಪ್ರಶ್ನೆ ಇದೆ ಪ್ರಮೋದ್ ಮುತಾಲಿಕ್ ಅವರೇ. ಒಂದು ಸಿಂಪಲ್ ಪ್ರಶ್ನೆ ಇದೆ. ನಮ್ದು ಯುಗಾದಿ ಹೊಸ ವರ್ಷ, ನಾವು ಅದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಅಂತ ಹಿನ್ನೆಲೆ ಅಲ್ಲಿ ಹೋದಿದ್ದೇನೋ ಕುಡಿದು ಕುಣಿಯಕ್ಕೆ ಹೋಗಿದ್ದಾರೆ ವಿನಃ. ಅಂದ್ರೆ ತಾವು ಕಾನೂನು ಮಾಡ್ತೀರಿ, ಜನವರಿ 1ನೇ ತಾರೀಕು ಯಾರು ಸಂಭ್ರಮ ಪಡಬಾರದು, ಸಂಭ್ರಮ ಪಡೋದೇನೇ ಇದ್ರು ಯುಗಾದಿ ದಿವಸ ಸಂಭ್ರಮ ಪಡಬೇಕು ಅನ್ನುವ ಕಾನೂನನ್ನ ನೀವು ಮಾಡ್ತೀರಿ. ಕಾನೂನಲ್ಲ, ಒಂದು ಸಂಪ್ರದಾಯ. ಪ್ರಮೋದ್ ಮುತಾಲಿಕ್ ಅವರೇ, ನೀವು ಆಡ್ತಾ ಇರುವಂತಹ ಪ್ರತಿ ಮಾತು ಸಂಭವನೀಯ ಅತ್ಯಾಚಾರಿಗಳಿಗೆ ಧೈರ್ಯವನ್ನ ಕೊಡುತ್ತೆ. ಇಲ್ಲ 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 ನೋ ನೀವು ಆಡ್ತಾ ಇರುವಂತಹ ಪ್ರತಿ ಮಾತು. ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ನಿನ್ನೆಯಿಂದ ನಿಮ್ಮ ಈ ಪ್ರಶ್ನೆ ಕೇಳೋದಕ್ಕೆ ಕಾಯ್ತಾ ಇದ್ದೀನಿ ಪ್ರಮೋದ್ ಮುತಾಲಿಕ್ ಅವರೇ. ಒಂದೇ ನಿಮಿಷ ನಾನು ಕೇಳಿ, ನಾನು ಹೇಳೋ ಮಾತು ಕೇಳಿ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಅಲ್ಲಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಒಂದು ಕರಗ ಉತ್ಸವ ನಡೆಯುತ್ತೆ. ರಾತ್ರಿ 2 ಗಂಟೆ 3 ಗಂಟೆವರೆಗೆ ನಡೆಯುತ್ತೆ. ಲಕ್ಷಾಂತರ ಜನ ಸೇರಿರ್ತಾರೆ. ಒಂದೇ ಈ ರೀತಿ ಘಟನೆ ನಡೆಯುವುದಿಲ್ಲ ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ ಜಾತ್ರೆ ಉತ್ಸವಗಳ ನಡೀತಾವೆ, ಲಕ್ಷಾಂತರ ಜನ ಸೇರ್ತಾರೆ, ರಾತ್ರಿ ಬೇಕಾದಷ್ಟು ಹೋಗ್ತಿರ್ತಾರೆ. ಆದ್ರೆ ಒಂದೇ ಈ ರೀತಿ ದುರ್ಘಟನೆ ನಡೆಯುವುದಿಲ್ಲ. ಯಾಕೆ? ಜನವರಿ 1 ಇಡೀ ಜಗತ್ತಿನಲ್ಲಿ ಅತ್ಯಾಚಾರಗಳು, ಇವತ್ತು ಕಿಡ್ನಾಪ್ ಆಗ್ತಾ ಇದೆ, ಮರ್ಡರ್ ಆಗ್ತಾ ಇದೆ. ಪ್ರಮೋದ್ ಮುತಾಲಿಕ್ ಅವರೇ, ಹಾಗಾದ್ರೆ ಪಾರ್ಟಿ ಮುಗಿಸಿ ಬರುವಂಥ ಹುಡುಗಿಯರು ಅತ್ಯಾಚಾರ ಮಾಡಬಹುದಾ? ಅವರ ಮೇಲೆ, ಹುಡುಗಿಯರ ಪಾರ್ಟಿ ಮುಗಿಸಿ ಬರ್ತಾ ಇರುವಂತಹ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಬಹುದಾ?
ತಪ್ಪು. ನಾನು ಅದನ್ನ ಖಂಡಿಸ್ತಾ ಇದ್ದೀನಿ. ಮತ್ತೆ ಏನ್ ಮಾತಾಡ್ತಿದ್ದೀರಿ ತಾವು? ನಾನ್ ಏನ್ ಮಾತಾಡ್ತಿದ್ದೀರಿ ತಾವು? 31ನೇ ತಾರೀಕಿನ ಘಟನೆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ, ನಾನು ಇನ್ಯಾವುದು ಬೇರೆ ಹೇಳ್ತಾ ಇಲ್ಲ. ಆ ಒಬ್ಬ ಹುಡುಗಿ ಹೋದಂತ ಸಂದರ್ಭದಲ್ಲಿ ಆದಂತ ಘಟನೆ ದುರ್ಘಟನೆ ಆಗಬಾರ್ದು. ಅಲ್ಲಿ ಯಾವ್ದೋ ಆಸಾಂ ಹುಡುಗಿ, ಮಣಿಪುರ್ ಹುಡುಗಿ ಅಲ್ಲ, ಅದು ಹುಡುಗಿನೇ. ಸೊ ಅವ್ರ ಮಹಿಳೆ ಮೇಲೆ ಆದಂತ ತಪ್ಪೇ ಅದು ಅತ್ಯಂತ ಕ್ರೌರ್ಯ ಅದು. ಹಾಗಾದ್ರೆ ಪ್ರಮೋದ್ ಮುತಾಲಿಕ್ ಅವರೇ ಯಾರೋ ಒಬ್ಬ ಬೀದಿ ಕಾಮಣ್ಣ ಉಂಡಾಡಿ ಗುಂಡ ನೀವು ಹೇಳ್ತಾ ಇರುವಂತಹ ಮಾತನ್ನ ಕೇಳಿಸಿಕೊಳ್ತಾ ಇದ್ರೆ ಅವನು ಮುಂದಿನ ಸಲ ಏನು ಮಾಡ್ತಾನೆ ಅಂದರೆ, ನಡು ರಸ್ತೆಯಲ್ಲಿ ಮಧ್ಯರಾತ್ರಿಯಲ್ಲಿ ಒಬ್ಬಂಟಿ ಹುಡುಗಿ ಯಾರಾದರೂ ಬರ್ತಿದ್ರೆ ನೀನು ಕರಗ ಮುಗಿಸ್ಕೊಂಡು ಬರ್ತಾ ಇದೀಯಾ, ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇದೀಯಾ ಅಂತ ಕೇಳ್ತಾನೆ. ಕರಗ ಮುಗಿಸ್ಕೊಂಡು ಬರ್ತಿದ್ರೆ ಸೇಫಾಗಿ ಮನೆಗೆ ಹೋಗು, ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇದ್ರೆ ನಾನು ನಿನಗೆ ಮುತ್ತು ಕೊಡ್ತೀನಿ ಅಂತಾನೆ. ಒಪ್ಕೊಳ್ಬಹುದಾ ಇದನ್ನ? ನೋಡಿ, ಅದಕ್ಕೆ ನೀವು ಜೋಡಿಸಕ್ ಹೋಗ್ಬೇಡಿ. ನೀವು ಹೋಲಿಸಿದ್ದು ಸರ್ ನೋಡಿ, ಕರಗ ಇದು ಅತ್ಯಂತ ಧಾರ್ಮಿಕವಾದಂತ ವಾತಾವರಣ. ಹಾಗಾದ್ರೆ ಮಧ್ಯರಾತ್ರಿ ಹೊತ್ತಿನಲ್ಲಿ ಭಾವನೆಗಳ ಮುಖ್ಯ. ಇಲ್ಲಿ ಭಾವನೆ ಏನಿರುತ್ತೆ, ಕುಣಿತಾ ಇರ್ತಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಣೆ. ರಾತ್ರಿ 2 ಗಂಟೆ ತನಕ ನೀವು ಅಲೋ ಮಾಡ್ತೀರಿ. ನೀವು ಕುಡಿಯಿರಿ, ಬೇಕಾದಷ್ಟು ಏನ್ ಬೇಕಾದ್ ಮಾಡ್ರಿ ಅಂತ ಅನ್ನುವಂಥದ್ದು. ಸೊ ಇದು ಕಾಂಗ್ರೆಸ್ ಸರ್ಕಾರನೇ ಇದಕ್ಕೆ ಹೊಣೆ. ಸರ್, ಹತ್ತು ಬಸ್ ನಲ್ಲಿ ಇರಬೇಕಾದದ್ದು ಯಾರು ಪಾಲಕರು ನಾವು ಮಾಡಬೇಕು, ಸಮಾಜ ಮಾಡಬೇಕು, ಕಾನೂನು ಮಾಡಬೇಕು, ಸರ್ಕಾರ ಮಾಡಬೇಕು. ಸರ್, ಇದನ್ನ ದಯವಿಟ್ಟು ಪೊಲಿಟಿಕಲ್ ಇಶ್ಯೂ ಮಾಡಬೇಡಿ. ಪೊಲಿಟಿಕಲ್ ಇಶ್ಯೂ ಮಾಡಬೇಡಿ. ಜಿ ಎ ಬಾಬಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಬಾಬಾ ಅವರೇ, ಪ್ರಮೋದ್ ಮುತಾಲಿಕ್ ಅವರ ಧ್ವನಿ ನಿಮಗೆ ಕೇಳಿಸ್ತಾ ಇದೆ? ಇದು ಈಗ ನೋಡಿ, ಇದು ಒಂದು ಅಪರಾಧವನ್ನು ಅಪರಾಧ ಅಂತ ನಾವು ತಿಳ್ಕೊಂಡು ಆ ನಿಟ್ಟಿನಲ್ಲಿ ಮಾತಾಡಬೇಕು ಹೊರತು ಇದರಲ್ಲಿ ಜಾತ್ರೆ, ನ್ಯೂ ಇಯರ್, ಇನ್ನೊಂದು ಮತ್ತೊಂದು ವಲಸಿಗರು, ಪುಣ್ಯಕ್ಕೆ ಅವರು ವಲಸಿಗರು ಬಗ್ಗೆ ಒಪ್ಕೊಂಡ್ರು. ವಲಸಿಗರನ್ನಂತ ದೂರುವುದು ಸರಿಯಲ್ಲ ಅಂತ, ಅದು ಒಂದು ಪಾಪ ಒಳ್ಳೆ ಮಾತಾಡಿದ್ರು. ಬಾಕಿದ್ದು ಜಾತ್ರೆ ಸಮಾರಂಭಗಳಾಗಲ್ಲ. ಅದು ಜಾತ್ರೆ ಯಾವುದೇ ಧರ್ಮದ್ದಿರಲಿ ಏನೇ ಇರಲಿ. ನಾನು 38 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಬೇಕಾದಷ್ಟು ಅಪರಾಧಗಳು, ಮರ್ಡ್ರ್ಗಳು, ರೇಪ್ಗಳು ಆಗಿದ್ದ ಅಪರಾಧಗಳು ಬೇಕಾದಷ್ಟಿದೆ. ಅವ್ರು ಬರಲಿ, ನಾನು ಲೆಕ್ಕ ತೋರಿಸ್ತೀನಿ ಅಥವಾ ಲೆಕ್ಕ ನಾಳೆ RTM ತಗೊಳ್ಳಿ. ಇದನ್ನು ಯಾವುದೇ ಅದನ್ನೆಲ್ಲ ಅಂಥದ್ದೆಲ್ಲ ಸೆನ್ಸಿಟಿವ್ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಅಪರಾಧ ವಲಸಿಗರ ಮೇಲೆ ಈಗ ಒಂದು ನೆಗೆಟಿವ್ ನಾವು ಥಿಂಕಿಂಗ್ ಮಾಡ್ತೇವೆ. ನಾವು ಇದು ಡೆವಲಪಿಂಗ್ ಕಂಟ್ರಿ, ಬೇಕಾದಷ್ಟು ರಾಜ್ಯದ್ದು, ಬೇಕಾದಷ್ಟು ದೇಶದ್ದು, ಹೊರ ದೇಶದ್ದು ಎಲ್ಲ ಬಂದು, ಅದರಲ್ಲೂ ಬೆಂಗಳೂರು ಬಹಳಷ್ಟು ಇಂಪಾರ್ಟೆಂಟ್ ಈಗ ಜಗತ್ತಿನಲ್ಲಿ ಇರುವಂಥ ಸಿಟಿ. ಬಹಳಷ್ಟು ದೇಶದ ಜನರು ವಾಸಿಸ್ತಾರೆ. ಈಗ ತಾನೇ ಶಂಕರ ಬಿದ್ದರೆ ಮಾತಾಡಿ ದೊಡ್ಡಬಳ್ಳಾಪುರ ಸುದ್ದಿ ಬಂತು. ದೊಡ್ಡಬಳ್ಳಾಪುರದಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಮರ್ಡರ್ ಮಾಡಿದ್ರು, ಅದು ವಲಸಿಗರು ಅವರು, ಅಲ್ಲೇ ನೇಟಿವ್ ಅವರು. ಅಂಥದ್ದು ಎಷ್ಟು ರೇಪ್ ಆಗಿಲ್ಲ, ಮಾಸ್ ರೇಪ್ ಆಗಿದೆ ಹುಬ್ಳಿಯಲ್ಲಿ ಅಲ್ಲ, ಬೇಕಾದಷ್ಟು ಆಗಿದೆ. ಅದೆಲ್ಲ ಸ್ಟೇಟ್ ವಲಸಿಗರಲ್ಲ ಅವರು, ಅಲ್ಲಿ ಹುಟ್ಟಬಿಟ್ಟು. ಇದು ಕ್ರಿಮಿನಲ್ ಮೆಂಟಾಲಿಟಿ. ಮೆನ್ಸರಿಯಾ ಅವರಂತ ಕ್ರಿಮಿನಲ್ಸ್ ಮಾಡುವಂತಹದ್ದು ಒಂದು ಅಪರಾಧ. ಇದನ್ನು ಯಾವುದೇ ರೀತಿಯ ರಾಜಕೀಯವಾಗಲಿ, ಧಾರ್ಮಿಕವಾಗಲಿ, ಹೊರಗಿನವರಾಗಲಿ, ಒಂದು ಜಾತಿಯವರಿಗಾಗಲಿ ಹೋಲಿಸೋದು ಸರಿಯಲ್ಲ. ಅದು ತೀರಾ ತಪ್ಪು. ಕ್ರಿಮಿನಲ್ಸ್. ಪ್ರಮೋದ್ ಮುತಾಲಿಕ್ ಅವರೇ, ಕಾರುಣ್ಯ ಅವ್ರು ಮಾತಾಡ್ತಿದ್ದಾರೆ ತಮ್ಮ ಹತ್ರ. ಸರ್, ಈ ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಬ್ಯಾಂಗ್ಳೂರ್ನ ದೂಷಿಸೋದಾಗ್ಲಿ, ಇಲ್ಲ ಎಲ್ಲ ಹುಡುಗರನ್ನು ದೂಷಿಸೋದಾಗ್ಲಿ, ಅಥವಾ ಬೇರೆ ರಾಜ್ಯದ ಹೆಂಗಸಿಂದ ಆಗಿದೆ ಅನ್ನೋದು ಅಲ್ಲ. ಇಲ್ಲಿ ಒಬ್ರು ಮನಸ್ಸು, ಬೆಂಗಳೂರಲ್ಲಿ ಎಷ್ಟೊಂದು ಜನ ಕುಡಿತಾರೆ, ಪಾರ್ಟಿ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ನನ್ನ ಫ್ರೆಂಡ್ ಜೊತೆ ನ್ಯೂ ಇಯರ್ ಪಾರ್ಟಿಗೆ ಹೋಗ್ತೀನಿ, ಎಲ್ಲ ಹುಡುಗರ ಮಧ್ಯದಲ್ಲಿ ನಾನು ಕೂಡ ಇರ್ತೀನಿ. ಅವ್ರು ನನ್ನ ಸೇಫಾಗಿ ಕರ್ಕೊಂಡ್ಬರ್ತಾರೆ. ಅದು ಅವ್ರ ಮನಸ್ಥಿತಿ. ಆ ರೀತಿ ಒಂದು ಮನಸ್ಥಿತಿನ ಇವರು ಕೃತ್ಯ ಮಾಡಿರೋರು ಬೆಳೆಸ್ಕೊಂಡ್ರೆ, ಇಲ್ಲ ಮುಂದಿನ ಲೈಫ್ ನಲ್ಲಿ ಯಾರು ಈ ರೀತಿ ಇರ್ತಾರೆ ಮೆಂಟಾಲಿಟಿ, ಅವ್ರು ಅದನ್ನ ಬೆಳೆಸ್ಕೊಂಡ್ರೆ ಇದನ್ನೆಲ್ಲ ಸ್ಟಾಪ್ ಮಾಡ್ಬೋದೇ ವಿನಃ ಇದರಿಂದ ಬ್ಯಾಂಗ್ಳೂರ್ಗೆ ಒಂದು ಕೊಂಕ್ ತರೋದಾಗಿರ್ಬೋದು, ಇಲ್ಲ ಹುಡುಗಿ ಹೊರಗಿನವಳು ಅಂತ ಇಟ್ಕೊಂಡು ರೀಸನ್ ಕೊಡೋದಾಗಿರ್ಬೋದು, ಇಲ್ಲ ಪಾರ್ಟೀಸೇ ಮಾಡಬಾರ್ದು ಹುಡುಗಿರು 2 ಗಂಟೆ ರಾತ್ರಿಯಲ್ಲಿ ಯಾಕೆ ಹೋಗ್ಬಾರ್ದು ಸರ್. ಪ್ರತಿಯೊಬ್ರು ಕೆಲಸ ಮಾಡ್ತಾರೆ, ಅವ್ರದೇ ಆದ ಓನ್ ಲೈಫ್ ಇರುತ್ತೆ, ಮತ್ತೆ ಅವ್ರದೇ ಆದ ಒಂದು ಓನ್ ಎಂಜಾಯ್ಮೆಂಟ್ ಅಂತ ಇರುತ್ತೆ. ವರ್ಷಕ್ಕೆ ಒಂದ್ಸತಿನೋ ತಿಂಗಳಿಗೆ ಒಂದ್ಸತಿನೋ ಮಾಡ್ತಾರೆ. ಅದನ್ನ ಮಾಡ್ಬಿಟ್ಟು ಬಂದ್ ಮಾತ್ರಕ್ಕೆ ಅವ್ರು ಬೋರ್ಡ್ ಹಾಕೊಂಡು ಬರ್ತಾರೆ, ನಾನು ಒಬ್ಳೆ ಬರ್ತಿದ್ದೆ, ಓಕೆ ಐ ಆಮ್ ರೆಡಿ ಟು ಟಚ್, ಐ ಆಮ್ ರೆಡಿ ಟು ಓಕೆ ಡೂ ಎನಿಥಿಂಗ್ ಅನ್ನೋ ಥರ ಯಾರು ಯಾವುದೇ ಒಂದು ಹುಡುಗಿನೂ ಕೂಡ ಆ ರೀತಿ ಇಟ್ಕೊಂಡು ಬರೋದಿಲ್ಲ. ಇದು ಮನಸ್ಥಿತಿಗಳು. ಸೊ ಎಲ್ಲ ಹುಡುಗರು ಇದನ್ನ ಮಾಡ್ತಾರೆ ಅಂತಾನು ನಾನು ಹೇಳ್ತಾ ಇಲ್ಲ. ಅವ್ರನ್ನ ಎಜುಕೇಟ್ ಮಾಡಬೇಕು, ಅವ್ರ ಫ್ಯಾಮಿಲಿಯವರಾಗಿರ್ಬೋದು. ಮತ್ತೆ ಆ ಏಜ್ ಇರುತ್ತೆ ಅಲ್ಲ ಸರ್, ಏಜಿನ ಮಿತಿ 18ರಿಂದ 21, ಇಲ್ಲ 16ರಿಂದ 21 ಫಿಕ್ಕಲ್ ಮೈಂಡೆಡ್ ಇರುತ್ತೆ. ಆ ಟೈಮಲ್ಲಿ ಅವ್ರು ಯಾವ ರೀತಿ ಫೀಡಿಂಗ್ಸ್ ಇರುತ್ತೆ ಮನೆಯವ್ರ ಕಡೆಯಿಂದ ಇರ್ಬೋದು, ಇಲ್ಲ ಅಕ್ಕಪಕ್ಕದವರಿಂದ ಆಗಿರ್ಬೋದು, ಅದು ಕೂಡ ಈ ಒಂದು ಕೃತ್ಯಕ್ಕೆ ಕಾರಣ. ಇಂಥ ಘಟನೆಗಳಾದಾಗ ಮತ್ತೆ ಹುಡುಗಿಯ ಸಂಸ್ಕೃತಿಯನ್ನ ಕೆದಕೋದಕ್ಕೆ ಹೋಗ್ತೀರಿ. ಹುಡುಗನ ಸಂಸ್ಕೃತಿ ಯಾಕೆ ಕೆದಕೋದಿಲ್ಲ? 2:30 ಹುಡುಗಿ ಯಾಕೆ ಹೊರಗಿದ್ಲು ಅಂತೀರಿ, ಹುಡುಗರು ಯಾಕೆ ಹೊರಗಿದ್ರು? ಅವರು 2:30ಗೆ ಅವ್ರದಲ್ವಾ ಸಂಸ್ಕೃತಿ? ನಾನು ಅದನ್ನೇ ಹೇಳೋದು.
ಇವತ್ತು ಅವ್ರು ಹೇಳಿದ್ದು ನಾನು 100% ಒಪ್ತೀನಿ. ನೋಡಿ, ಬೆಂಗಳೂರು ಸಿಟಿಯಲ್ಲಿ ಇವತ್ತು 1 ಕೋಟಿ ಜನ ಇದ್ದಾರೆ. ಆ 1 ಕೋಟಿ ಜನರಲ್ಲಿ ಇವತ್ತು ಆಗ್ತಾ ಇರುವಂತಹ ಕೃತ್ಯ, ಆಗದೇ ಇರುವಂತಹ ಕೃತ್ಯ ಎಷ್ಟಿದೆ? ಒಳ್ಳೆಯವರು ಇಲ್ಲೋ? ಸೊ ಆ ಒಳ್ಳೆಯವರು ಇದ್ದಾರೆ ಅಂತ ಹೇಳಿನೇ ಬೆಂಗಳೂರು ಸಿಟಿ ಕನ್ನಡಿಗರ ಅಭಿಮಾನದಿಂದ ನಾವು ಹೇಳ್ಕೊಳ್ಬಹುದು. ಆದ್ರೆ ಇಂತಹ ಘಟನೆ ಯಾರೂ ಸಮರ್ಥನೆ ಮಾಡುದಿಲ್ಲ. ಎಸ್